ಕ್ರೀಡೆಯಲ್ಲಿ ಸೋಲು ಗೆಲುವನ್ನು ಸಮಾನವಾಗಿ ಸ್ವೀಕರಿಸಿ ರಾಜ್ಯ ಮಟ್ಟದಲ್ಲಿ ಬೆಳೆಯಿರಿ. ಶಿವು ಚಂಗಾವರ. ವಾಲಿಬಾಲ್, ಕ್ರಿಕೆಟ್, ಕಬ್ಬಡಿಯಂತಹ ಕ್ರೀಡೆಗಳು ಯುವಕರಲ್ಲಿ ಕ್ರೀಡಾಸಕ್ತಿ ಹೆಚ್ಚಿಸುವುದರ ಜೊತೆಗೆ ಗ್ರಾಮೀಣ ಹಾಗೂ ನಗರ ಪ್ರದೇಶದ ಯುವಕರ ನಡುವಿನ ಸ್ನೇಹ ಬಾಂಧವ್ಯವನ್ನು ಗಟ್ಟಿಗೊಳಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ ಎಂದು ಸಮಾಜ ಸೇವಕ ಹಾಗೂ ಶಿರಾ ಬ್ಲಾಕ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಶಿವು ಚಂಗಾವರ ಅಭಿಪ್ರಾಯಪಟ್ಟರು. ತಾಲೂಕಿನ ಗೌಡಗೆರೆ ಹೋಬಳಿಯ ಚಂಗಾವರ ಗ್ರಾಮದಲ್ಲಿ ಭಾನುವಾರ ಆಯೋಜಿಸಲಾಗಿದ್ದ ಚಂಗಾವರ ವಾಲಿಬಾಲ್ ಪ್ರೀಮಿಯರ್ ಲೀಗ್ 2026 ಕ್ರೀಡಾಕೂಟವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಕ್ರೀಡೆಯಲ್ಲಿ ಸೋಲು ಗೆಲುವು ಸಹಜ. ಸೋತಾಗ ಕುಗ್ಗದೆ, ಗೆದ್ದಾಗ ಬೀಗದೆ ಎರಡನ್ನೂ ಸಮಾನವಾಗಿ ಸ್ವೀಕರಿಸುವ ಮನೋಭಾವ ಬೆಳೆಸಿಕೊಳ್ಳಬೇಕು. ಪ್ರತಿಯೊಬ್ಬ ಯುವಕರು ಕ್ರೀಡೆಯಲ್ಲಿ ರಾಜ್ಯಮಟ್ಟದಲ್ಲಿ ಬೆಳೆಯುವ ಗುರಿಯಿಟ್ಟುಕೊಂಡು ಯಶಸ್ವಿಯತ್ತ ಮುನ್ನಡೆಯಬೇಕು ಎಂದು ಕ್ರೀಡಾಪಟುಗಳಿಗೆ ಕಿವಿಮಾತು ಹೇಳಿದರು. ಚಂಗಾವರ ಗ್ರಾಮದಲ್ಲಿ ಕಳೆದ 5 ವರ್ಷಗಳಿಂದ ನಿರಂತರವಾಗಿ ವಾಲಿಬಾಲ್ ಪ್ರೀಮಿಯರ್ ಲೀಗ್ ಟೂರ್ನಿಯನ್ನು ಆಯೋಜಿಸುತ್ತಿರುವ ಯುವಕರ ಕ್ರೀಡಾಸಕ್ತಿ ಹಾಗೂ ತಂಡಕ್ಕಿಟ್ಟಿರುವ ಬಾಲ್ ಬ್ಲಾಸ್ಟರ್ಸ್, ಫೈಟ್ ವಾರಿಯರ್ಸ್, ರೆಬಲ್ ಫೈಟರ್ಸ್, ಈಗಲ್ ಫೈಟರ್ಸ್, ಪವರ್ ಸ್ಪೈಕರ್ಸ್ ಎನ್ನುವ ಹೆಸರುಗಳೇ ಸಾರಿ ಹೇಳುತ್ತದೆ ಇವರ ಆಲೋಚನೆ, ಗುರಿ ಎಷ್ಟು ಮಹತ್ವವಿದೆ ಎಂದು ಮುಕ್ತಕಂಠದಿಂದ ಶ್ಲಾಘಿಸಿದರು. ಅಲ್ಲದೆ ಯುವಕರೆಲ್ಲರೂ ಒಗ್ಗೂಡಿ ಒಂದು ಬಲಿಷ್ಠ ತಂಡವನ್ನು ರಚಿಸುವ ಮೂಲಕ ಮುಂದಿನ ದಿನಗಳಲ್ಲಿ ರಾಜ್ಯಮಟ್ಟದ ವಾಲಿಬಾಲ್ ಪಂದ್ಯಾವಳಿಗಳಲ್ಲಿ ಸ್ಪರ್ಧಿಸಲು ಸಜ್ಜಾಗಬೇಕು ಎಂದು ಹುರಿದುಂಬಿಸಿದರು. ಟೂರ್ನಿಯಲ್ಲಿ ಪಾಲ್ಗೊಂಡು ಗೆಲುವು ಸಾಧಿಸುವ ತಂಡಗಳಿಗೆ ಪ್ರಥಮ ನಗದು ಬಹುಮಾನ 12,000 ರೂಗಳನ್ನು ಸಮಾಜ ಸೇವಕ ಶಿವು ಚಂಗಾವರ ಹಾಗೂ ದ್ವಿತೀಯ ನಗದು ಬಹುಮಾನ 8,000 ರೂಗಳನ್ನು ಯುವ ಮುಖಂಡ ದೇವರಹಟ್ಟಿ ರಮೇಶ್ ಯಾದವ್ ಪ್ರಾಯೋಜಿಸಿದ್ದು, ಟ್ರೋಫಿಗಳನ್ನು ಬಡಮಂಗನಹಟ್ಟಿ ಗಿರೀಶ್ ಪ್ರಾಯೋಜಿಸಿ ಕ್ರೀಡಾಪಟುಗಳಿಗೆ ಪ್ರೋತ್ಸಾಹಿಸಿದರು. ಈ ಸಂದರ್ಭದಲ್ಲಿ ಯುವ ಮುಖಂಡ ದೇವರಹಟ್ಟಿ ರಮೇಶ್ ಯಾದವ್, ಪ್ರಗತಿಪರ ರೈತ ಗಿರೀಶ್, ಬಡಮಂಗನಹಟ್ಟಿ ಶಿವಣ್ಣ, ಗಿರೀಶ್, ಮಂಜುನಾಥ್, ಗೌರೀಶ್, ಕೃಷ್ಣಮೂರ್ತಿ, ಭೀಮರಾಜು, ನಾಗರಾಜು ಸೇರಿದಂತೆ 100 ವಾಲಿಬಾಲ್ ಕ್ರೀಡಾಪಟುಗಳು ಹಾಗೂ ಕ್ರೀಡಾಭಿಮಾನಿಗಳು ಉಪಸ್ಥಿತರಿದ್ದರು. ಕ್ರೀಡೆಯಲ್ಲಿ ಸೋಲು ಗೆಲುವನ್ನು ಚಂಗಾವರ ಗ್ರಾಮದಲ್ಲಿ ಇಂದು ಚಂಗಾವರ ವಾಲಿಬಾಲ್ ಪ್ರೀಮಿಯರ್ ಲೀಗ್ 2026 ನಮ್ಮ ಎಲ್ಲ ಯುವಕರು ಒಂದು ಸಂಘಟಿತರಾಗಿ ಇವತ್ತೊಂದು ಟೂರ್ನಿಯನ್ನು ಪ್ರೀಮಿಯರ್ ಲೀಗನ್ನು ಆಯೋಜಿಸ್ತಾರೆ. ಇದು 5ನೇ ಬಾರಿ ಅನಿಸುತ್ತೆ. ಈ ಲೀಗ್ನಲ್ಲಿ ಭಾಗವಹಿಸುತ್ತಿರುವ ತಂಡಗಳು ಬಾಲ್ ಬ್ಲಾಸ್ಟರ್ಸ್, ರೆಬಲ್ ಫೈಟರ್ಸ್, ಈಗಲ್ ಫೈಟರ್ಸ್, ಫೈಟ್ ವಾರಿಯರ್ಸ್, ಪವರ್ ಸ್ಟ್ರೈಕರ್ಸ್, ಈಗ 5 ತಂಡಗಳಾಗಿ ನಮ್ಮೂರಿನವರೇ ಎಲ್ಲನ 5 ತಂಡಗಳನ್ನು ಮಾಡಿಕೊಂಡು ಅದು ಒಂದೊಂದು ತಂಡಕ್ಕೆ ಒಬ್ಬೊಬ್ಬರು ಟೀಮ್ ಲೀಡರ್ ಥರ ಮಾಡಿಕೊಂಡು ಇವತ್ತು ಒಂದು ಏನು ವಾಲಿಬಾಲ್ ಲೀಗ್ ಮಾಡ್ತಿದ್ದಾರೆ. ತುಂಬ ಸಂತೋಷದ ವಿಚಾರ. ಹಾಗೆ ಎಲ್ಲ ಯುವಕರಿಗೆ ಒಳ್ಳೆಯದಾಗಲಿ. ಇವತ್ತು ಗ್ರಾಮೀಣ ಕ್ರೀಡೆಗಳು ನಶಿಸಿ ಹೋಗ್ತಾ ಇದ್ದಾವೆ. ಅಂಥ ಸಂದರ್ಭದಲ್ಲಿ ನಮ್ಮೂರಿನಲ್ಲಿ ಯಾವಾಗಲೂ ಪ್ರತಿ ವರ್ಷವೂ ನಮ್ಮ ಹುಡುಗರು ಯಾವುದಾದ್ರೂ ಒಂದು ರೂಪದಲ್ಲಿ ಒಂದು ಟೂರ್ನಿಮೆಂಟ್ ಮಾಡೇ ಮಾಡ್ತಾರೆ. ಅದನ್ನು ಇವತ್ತು ಹಳ್ಳಿಯ ಒಂದು ಪ್ರತಿಭೆಗಳನ್ನು ಪ್ರೋತ್ಸಾಹ ಮಾಡುವಂಥ ಕಾರ್ಯವೂ ಆಗ್ತಾ ಇದೆ. ಏಕೆಂದರೆ ಇವತ್ತು ಸಮಾಜದಲ್ಲಿ ಭಾಳ ಇವತ್ತು ಒಂದು ಪ್ರೀಮಿಯರ್ ಲೀಗ್ ಮಾಡಬೇಕಂದ್ರೂ ತುಂಬಾ ಕಷ್ಟ. ಹುಡುಗರು ಪಾಪ ಆದ್ರೂ ಅವರು ಬಿಡಲ್ಲ. ಡೈಲಿ ಅವರು ಒಂದು ಪ್ರಾಕ್ಟೀಸ್ ಮಾಡಿಕೊಂಡು ಅವರು ರಾತ್ರಿ ಹಗಲು ಒಂದಲ್ಲೇ ಪ್ರಾಕ್ಟೀಸ್ ಮಾಡಿಕೊಂಡು ತುಂಬ ಚೆನ್ನಾಗೇ ಆಟ ಆಡ್ತಾರೆ ಅಂತ ಕೇಳ್ಪಟ್ಟಿದ್ದೀನಿ, ಆಮೇಲೆ ನೋಡಿದ್ದೀನಿ. ಹಾಗಾಗಿ ಯಾವುದೇ ದ್ವೇಷ ಅಸೂಯೆ ಅಥವಾ ಯಾವುದೇ ಮಾಡ್ಕೊಂಡಂಗೆ ಸ್ನೇಹ, ಸೋಲು ಗೆಲುವು ಎರಡೂ ಒಂದೇ, ಬೇರೆ ಏನೂ ಇಲ್ಲ. ಎಲ್ಲ ನಮ್ಮೂರಿನವರೇ. ಹಾಗಾಗಿ ಯಾರು ಮನಸ್ತಾಪಗಳನ್ನು ಮಾಡ್ಕೊಂಡೆ ಕ್ಲೀನಾಗೆ ನೀವು ಈ ಕ್ರೀಡೆಯನ್ನು ಮುಂದುವರಿಸಬೇಕಾಗಿ ಕೇಳ್ಕೊಳ್ತೀನಿ. ಹಾಗೆಯೇ ಯಾವುದೇ ಮನುಷ್ಯನಿಗೆ ಗುರಿ ಮತ್ತು ಗುರು ಎರಡರಲ್ಲಿ ಯಾರಾದರೂ ಒಂದು ಇರಲೇಬೇಕು. ಇವತ್ತು ಗುರಿ ಇದ್ದರೆ ಅಥವಾ ಗುರು ಇದ್ದರೆ ಇವತ್ತು ನಾವು ಒಂದು ಸಮಾಜದ ಮುಖ್ಯವಾಹಿನಿಗೆ ಬರುವಲ್ಲಿ ನಾವು ಯಶಸ್ವಿ ಆಗ್ತೀವಿ. ಏಕೆಂದರೆ ಗುರುನೂ ಇಲ್ಲ, ಗುರಿನೂ ಇಲ್ಲ ಅಂದರೆ ಏನು ಮಾಡ್ಕೊಂಡಿಲ್ಲ, ಸುಮ್ಮನೆ ಊರಾಗ ನಾಯಿ ಕಲ್ಲೇಸ್ಕೊಂಡು ಓಡಾಡಬೇಕಾಗ್ತೈತೆ. ಆಗಬೇಡ್ರಿ ಯಾರೂ. ಇದ್ರ ಜೊತೆಗೆ ಕ್ರೀಡೆ ಜೊತೆಗೆ ವಿದ್ಯಾಭ್ಯಾಸದ ಕಡೆನೂ ಗಮನ ಕೊಡಿ ದಯವಿಟ್ಟು. ಏಕೆಂದರೆ ಅದು ಭಾಳ ಇಂಪಾರ್ಟೆಂಟು. ನಿಮ್ಮನ್ನೇ ಆದಂಥ ನಿಮ್ಮ ತಂದೆ ತಾಯಿಗಳು ನಿಮ್ಮನ್ನೇ ಡಿಪೆಂಡ್ ಆಗಿರ್ತಾರೆ. ಅವ್ರಿಗೂ ಒಂದು ಗೌರವ ತಂದು ಕೊಡುವಂಥ ಕೆಲಸಗಳಾಗಬೇಕು. ಏಕೆಂದರೆ ಈಗ ನಾವೇ ಪ್ರಾಕ್ಟಿಕಲಾಗಿ ನಾವು ಇಲ್ಲಿ ಊರಾಗ ಕಲ್ಲೆಸ್ಕೊಂಡು ಹೊರಡಿದ್ದಾರೆ. ಆದ್ರೂ ಇವತ್ತೇನು ಗೊತ್ತಾ, ಗುಡ್ಲು ಮನೆಗಿದ್ವಿ, ನಮಗೆ ಗುರಿ ಮತ್ತು ಗುರು ಎರಡೂ ಇತ್ತು. ಹಾಗಾಗಿ ಇವತ್ತು ನಾವು ಗುಡ್ಲು ಮನೆಗಿದ್ದರೂ ನಿಮ್ಮ ಮುಂದೆ ನಾವು ಬಂದು ವೇದಿಕೆ ಮೇಲೆ ನಿಂತ್ಕೊಂತೀವಿ ಅಂದರೆ ನಮ್ಮ ಗುರಿ ಮತ್ತು ಗುರು ಎರಡೂ ಇರೋದ್ರಿಂದ ನಾವು ಇವತ್ತು ನಿಮ್ಮ ಮುಂದೆ ವೇದಿಕೆ ಮೇಲೆ ನಾವು ನಿಮ್ಮ ಥರನೇ ಯಾರನ್ನ ಬಂದಾಗ ಕುತ್ಕೊಳ್ತಿದ್ವಿ ಕೆಳಗಡೆ ನಾಯಿ ಕಲ್ಲೇಸ್ಕೊಂಡು ಓಡಾಡಿದ್ವಿ, ಇಲ್ಲ ಅಂತಲ್ಲ. ಅಂಥದ್ರಲ್ಲಿ ಯಾವುದನ್ನ ಒಂದು ರಾಜಕೀಯ ಕ್ಷೇತ್ರ ಇರ್ಬೋದು,
ಇಲ್ಲ ಒಳ್ಳೆಯ ಅಧಿಕಾರಿ ಆಗ್ಬೋದು, ಇಲ್ಲ ಒಳ್ಳೆಯ ಸ್ಪೋರ್ಟ್ಸ್ ಮ್ಯಾನ್ ಆಗ್ಬೋದು. ಈ ಥರ ಯಾವುದಾದ್ರೂ ಒಂದು ಕೆಲಸಕ್ಕೆ ಅನುಕೂಲ ಆಗುತ್ತೆ. ನಿಮ್ಮದು ಗುರಿ ಮತ್ತು ಗುರು ಎರಡೂ ಫಾಲೋ ಮಾಡ್ಕೊಂಡು ದಯವಿಟ್ಟು ಎಲ್ಲರೂ ವಿದ್ಯಾವಂತರಾಗ್ರಿ, ಬುದ್ಧಿವಂತರಾಗ್ರಿ. ಕ್ರೀಡೆಯಲ್ಲಿ ಇನ್ನೂ ತಾಲೂಕು ಮಟ್ಟ, ರಾಜ್ಯ ಮಟ್ಟ, ಜಿಲ್ಲಾ ಮಟ್ಟದಲ್ಲಿ ನೀವು ಆಡಬೇಕಾಗುತ್ತೆ. ನೀವು ಅಂತ ಒಂದು ಶ್ರಮ ಹಾಕಿ ನೀವು ಮುಂದಕ್ಕೆ ಹೋಗ್ಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತೀನಿ. ಇಷ್ಟು ಮಾತೇಳಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಜೀನಿ ಪರಿಶುದ್ಧ ನೀರು, ಮದುವೆ ಸೇರಿದಂತೆ ಇತರೆ ಸಮಾರಂಭಗಳಿಗೆ ಹೋಲ್ಸೇಲ್ ದರದಲ್ಲಿ ಮಿನರಲ್ ವಾಟರ್ ಲಭ್ಯ. ಸೂಪರ್ ಮಾರ್ಕೆಟ್, ಹೋಟೆಲ್, ರೆಸ್ಟೋರೆಂಟ್ಗಳಿಗೂ ಜೀನಿ ಮಿನರಲ್ ವಾಟರ್ ಸರಬರಾಜು ಮಾಡಲಾಗುತ್ತೆ. ಈ ಕೂಡಲೇ ಸಂಪರ್ಕಿಸಿ 7624931166.